ಕಾಂಗ್ರೆಸ್ ಮನೆಯ ಅಧಿಕಾರ ಹಸ್ತಾಂತರದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮುಂದುವರಿದ ಅಧ್ಯಾಯ ಅಂತ ಹೇಳುವ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಡಿ.ಕೆ. ಶಿವಕುಮಾರ್ ಇವತ್ತು ಡೆಲ್ಲಿಯಲ್ಲಿದ್ದಾರೆ. ಡೆಲ್ಲಿಗೆ ಬಂದಿರೋದೇ ನಾನು ರಾಜಕಾರಣ ಮಾಡೋದಕ್ಕೆ, ಇಲ್ಲೇನು ದೆಹಲಿಯ ಗಾಳಿ ಕುಟ್ಕೊಂಡು ಹೋಗೋದಕ್ಕೆ ಬಂದಿಲ್ಲ. ನಾನು ಇಲ್ಲಿ ವರಿಷ್ಠರನ್ನು ಭೇಟಿಯಾಗಿದ್ದೀನಿ, ಮಾತನಾಡಬೇಕಾಗಿರೋದನ್ನು ಮಾತನಾಡಿದ್ದೀನಿ. ಅದನ್ನೆಲ್ಲ ನಿಮ್ಮ ಮುಂದೆ ಹೇಳೋ ಅಂತಹ ಅನಿವಾರ್ಯತೆ ಅಗತ್ಯತೆ ನನಗಿಲ್ಲ ಅನ್ನುವ ಅರ್ಥದಲ್ಲಿ ಡಿ.ಕೆ. ಶಿ ಇವತ್ತು ಮಾತನಾಡಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ. ಇವತ್ತು ಡಿ.ಕೆ. ಶಿ ಅವರು ಮಾತನಾಡಿರೋದು ದೆಹಲಿಯಲ್ಲಿ ಕೂತ್ಕೊಂಡು ಡಿ.ಕೆ. ಶಿ ಅವರು ರಾಜತಂತ್ರವನ್ನು ಮಾಡ್ತಾ ಇದ್ದಾರಾ, ತಂತ್ರವನ್ನು ಮಾಡ್ತಾ ಇದ್ದಾರಾ, ಕುತಂತ್ರ ಮಾಡ್ತಾ ಇದ್ದಾರಾ, ಇದೆಲ್ಲವೂ ಕೂಡ ಸ್ಪಷ್ಟ ಆಗ್ತಾ ಇದೆ. ಮುಖ್ಯವಾಗಿ ಅವ್ರು ಹೇಳಿರೋದ್ರಲ್ಲಿ ಒಂದು ಮಾತನ್ನು ನಾವು ಕೋಟ್ ಮಾಡಲೇಬೇಕಾಗತ್ತೆ. ಅದೇನು ಕೇಳಿದ್ರೆ, ನಮ್ಮ ನಡುವೆ ಯಾವುದೇ ಭಿನ್ನಮತ ಇಲ್ಲ, ಅಂದ್ರೆ ಸಿದ್ದರಾಮಯ್ಯನವರ ನಡುವೆ ಮತ್ತು ನನ್ನ ನಡುವೆ ಯಾವುದೇ ಭಿನ್ನಮತ ಇಲ್ಲ, ಆದ್ರೂ ಇಷ್ಟೆಲ್ಲ ಚರ್ಚೆ ನಿಮ್ಮ ಪಕ್ಷದಲ್ಲಿ ಯಾಕೆ ಆಗ್ತಾ ಇದೆ ಅನ್ನೋದನ್ನ ಕೇಳಬೇಕಾಗಿರುವಂತಹ ಅನಿವಾರ್ಯತೆ ನಮಗೂ ಕೂಡ ಇದೆ ಮತ್ತು ರಾಜ್ಯ ರಾಜಕೀಯ ವಲಯದಲ್ಲಿ ಚರ್ಚೆ ಕೂಡ ಅದು ಆಗ್ತಾ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಂಬಂಧಪಟ್ಟ ಹಾಗೆ ಡೆಲ್ಲಿಯಲ್ಲಿ ಡಿ.ಕೆ. ಶಿವಕುಮಾರ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ಅದನ್ನು ಕೇಳಿಕೊಂಡು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಆಗಿ ಒಂದು ಆಳಾಗಲ ವಿಶ್ಲೇಷಣೆ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ನಾನು ಒಳಗಡೆ ಏನು ಮಾತಾಡಿದೆ, ಯಾರ ಹತ್ರ ಮಾತಾಡಿದೆ ಅಂತ ನಾನೇನು ಡಿಸ್ಕ್ಲೋಸ್ ಏನು ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಬೀದಿಯಲ್ಲಿ ನಿಂತ್ಕೊಂಡು ನಾವೆಲ್ಲ ಅದೆಲ್ಲ ರಾಜಕಾರಣ ಮಾತಾಡೋದು ತರ ಇಲ್ಲ. ನಾವು ನಮ್ಮ ವರಿಷ್ಠರನ್ನ ಭೇಟಿ ಮಾಡಿದ್ದೀವಿ, ಏನೇನು ಮಾತಾಡಬೇಕು ಮಾತಾಡಿದ್ದೀವಿ ಅಷ್ಟೇ. ಖಂಡಿತ ನಾನು ಬಂದ ಮೇಲೆ ಎಲ್ಲಾ ವಿಚಾರನೂ ತಿಳಿಸ್ಲೇಬೇಕಲ್ಲ, ಎಲ್ಲಾ ವಿಚಾರಗಳನ್ನ ಮಾತಾಡಿದ್ದೀನಿ, ಏನ್ ಬೇಕೋ ಮಾತಾಡಿದ್ದೀನಿ. ಅದನ್ನ ನಾನು ಪಬ್ಲಿಕ್ ಅಲ್ಲಿ ನಾನೆಲ್ಲ ಮಾತಾಡಕ್ಕೆಲ್ಲ ಆಗಲ್ಲ. ಬಂದ ಮೇಲೆ ಅವೆಲ್ಲ ನಾವು ನಾವೆಲ್ಲ ಏನು ಹೇಳಕ್ಕೆ ಅಂತೇಸಿ ನಾನು ಬಂದಿರೋದೇ ರಾಜಕಾರಣ ಮಾಡ್ಲಿಕ್ಕೆ. ಎಲ್ಲ ವಿಚಾರನ ಮಾತಾಡದೆ ಬರೀ ಸುಮ್ಮನೆ ಇಲ್ಲಿ ಬಂದು ಈ ಗಾಳಿ ಕುಡ್ಕೊಂಡು ಹೋಗಿ ಬಂದಿದೀವ. ನಾವು ಏನೇನ್ ಬೇಕೋ ನಾವು ಮಾತಾಡಿದೀವಿ, ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ಮತ್ತೆ ಪುನರುಚ್ಚರಿಸಿರೋದು ಅವರು ಕಾಲುವೆ ಉತ್ತರ ನೀಡುತ್ತೆ ಅಂತ. ರಾಹುಲ್ ಗಾಂಧಿ ಅವರನ್ನು ಭೇಟಿ ಆದ್ರು, ಕೆ.ಸಿ. ವೇಣುಗೋಪಾಲ್ ಅವರನ್ನು ಭೇಟಿ ಆದ್ರು, ಪ್ರಿಯಾಂಕಾ ಗಾಂಧಿ ಅವರನ್ನು ಭೇಟಿ ಆದ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಆದ್ರು. ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು, ನಾನಿಲ್ಲಿ ಡೆಲ್ಲಿ ಗಾಳಿ ಕುಡಿಯಕ್ಕೆ ಬಂದಿಲ್ಲ ಅಂತ. ಆದರೆ ನಮ್ಮ ಲೆಕ್ಕಕ್ಕೆ ಹೋದರೆ ಅವರು ಗಾಳಿ ಕುಡಿಯೋಕ್ಕೆ ಹೋಗದೇ ಇರಲಿ, ಗಾಳಿ ಜೊತೆ ಗುದ್ದಾಡಕ್ಕೆ ಹೋಗದೇ ಇರಲಿ, ಒಟ್ಟು ಒಂದಷ್ಟು ಸ್ಪಷ್ಟತೆಗೆ ಇವತ್ತು ಬಂದಂತಿದೆ. ಒಂದು ಹುಸಿ ಕೋಪ ಕಾಣಿಸ್ತಾ ಇದೆ. ಯಾಕೆ ಏನು ಎತ್ತ ಅನ್ನೋದು ಅವರು ಒಳಗಡೆ ಇದೆ, ಗೊಂದಲಕ್ಕೆ ಈಡಾಗಿದ್ದಾರೆ. ಒಂದಷ್ಟು ಹುಸಿ ಕಾಣಿಸ್ತಾ ಇದೆ. ಅಂದರೆ ಮಾಧ್ಯಮದ ಮುಂದೆ ತಾನೊಬ್ಬ ಪ್ರಬಲ ಅನ್ನುವಂಥದ್ದನ್ನು ತೋರಿಸ್ಕೊಂಡು ನಾನು ಹೇಳುವಂಥ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಹೇಳುವಂಥದ್ದು ಏನು ಇಲ್ಲದೇ ಇರಬಹುದು. ವರಿಷ್ಠರಿಂದ ಅವರಿಗೆ ಸರಿಯಾದ ಮಾಹಿತಿ ಮಾರ್ಗದರ್ಶನ ಸಿಗದೇ ಇರಬಹುದು, ಇವರ ಕೈಗೆ ಅವ್ರು ಯಾರೂ ಸಿಗದೇ ಇರಬಹುದು, ಇದೆಲ್ಲ ಆಗಿರುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿಚಾರದಲ್ಲೂ ಕೂಡ ಅವರು ಅದನ್ನೇ ಹೇಳಿದ್ದಾರೆ, ನನ್ನ ಕೈಗೆ ಏನೂ ಇಲ್ಲಪ್ಪ ಅನ್ನುವಂಥ ಮಾತನ್ನು ಕೂಡ ಆಡಿದಾರಂತೆ. ಅದ್ರ ಬಗ್ಗೆನೂ ಒಂದಷ್ಟು ಚರ್ಚೆ ಆಗಬೇಕಾಗಿದೆ. ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಂದು ಕಾಲಕ್ಕೆ ಟವೆಲ್ ಹಾಕೊಂಡು ಕೂತ್ಕೊಂಡಂಥವ್ರನ್ನೇ, ಶಿಷ್ಯನಿಗೆಲ್ಲರೂ ಅವರು ಕೂಡ ಮುಳುವಾಗುವ ಸಾಧ್ಯತೆನೂ ಇರುತ್ತೆ. ಅಲ್ಲ, ಖರ್ಗೆ ಸರ್ಕಲ್ ಹೇಳುವ ಪ್ರಕಾರ ಖರ್ಗೆ ಅವರು ಡೈರೆಕ್ಟ್ಲಿ ಹೇಳ್ಬಿಟ್ಟಿದ್ದಾರಂತೆ ಡಿ.ಕೆ. ಶಿ ಅವರಿಗೆ, ನಿನ್ಗೆ ಸಿ.ಎಂ ಮಾಡೋದಕ್ಕೆ ಸಾಧ್ಯನೇ ಇಲ್ಲಪ್ಪ, ನಿನ್ಗೆ ಶಾಸಕರ ಬೆಂಬಲ ಇಲ್ವೇ ಇಲ್ಲ, ನಿನ್ನ ಹೆಂಗೆ ಸಿ.ಎಂ ಮಾಡೋದು ಅನ್ನುವ ಲೆಕ್ಕಾಚಾರದಲ್ಲಿ ಮಾತನಾಡಿದಾರಂತೆ. ಇನ್ ಬಿಟ್ವೀನ್ ಕೆ.ಸಿ. ವೇಣುಗೋಪಾಲ್ ಕೂಡ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳು ರಾಹುಲ್ ಗಾಂಧಿ ಅವರಿಗೆ ಸ್ಪಷ್ಟವಾಗಿ ಹೇಳಿದಾರಂತೆ, ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ನಮಗೆ ಪೆಟ್ಟು ಅನ್ನುವ ಅರ್ಥದಲ್ಲಿ ಮಾತನಾಡಿದಾರಂತೆ. ಮತ್ತು ಕೇರಳ ಚುನಾವಣೆ ಆಗ್ಲಿ, ಅದಾದ ಬಳಿಕ ನೋಡೋಣ, ಕೇರಳ ಚುನಾವಣೆ ಜೊತೆಗೆ ಪಂಚರಾಜ್ಯ ಚುನಾವಣೆಗಳು ಕೂಡ ಇದೆ, ಅದೆಲ್ಲ ಆದ್ಮೇಲೆ ಮತ್ತೆ ನೋಡೋಣ ಅನ್ನುವ ರೀತಿಯಲ್ಲಿ ಕೆ.ಸಿ. ವೇಣುಗೋಪಾಲ್ ಮಾತನಾಡಿದ್ದಾರೆ ಅಂತ. ಖರ್ಗೆ ಅವರಿಗೆ ತಾನೊಬ್ಬ ಎಲ್.ಕೆ. ಅಡ್ವಾಣಿ ಆಗ್ಬಿಡ್ತೀನಿ ಅನ್ನುವಂಥ ಭಯ, ಕರ್ನಾಟಕದ ಎಲ್.ಕೆ. ಅಡ್ವಾಣಿ ಆಗ್ಬಿಡ್ತೀನಿ ಅನ್ನುವಂಥ ಭಯ. ಎಲ್ಲವೂ ಸಾಮರ್ಥ್ಯ ಇತ್ತು, ಅದೇ ಸಮಯಕ್ಕೆ ತಗೊಂಡೋಗಿ ನನ್ನನ್ನು ಕೇಂದ್ರದಲ್ಲಿ ಕೂರಿಸ್ಬಿಟ್ರು. ಇಲ್ಲೆಲ್ಲ ಸರ್ಕಾರ ಅಧಿಕಾರದಲ್ಲಿ ಬರುತ್ತೆ ಅನ್ನೋ ಟೈಮಲ್ಲೇ ತನ್ನ ಎಲ್ಲೋ ಒಂದು ಕಡೆ ರಾಹುಲ್ ಅವರ ಪಕ್ಕದಲ್ಲಿ ಕೂರಿಸ್ಕೊಂಡಿರುವಂಥದ್ದು. ಅದು ಸಹಜವಾಗಿ ಅವ್ರಿಗೊಂಥರ ಅಳುಕಿದ್ದೇ ಇದೆ, ಎಲ್ಲಿ ನಾನು ಹಿಂಗೆ ಮರೆ ಆಗೋಗ್ಬಿಡ್ತೇನೆ ಅನ್ನುವಂಥದ್ದು. ಸ್ಥಾನಮಾನ ಸಿಕ್ಕರೂ ಕೂಡ ಅಂಥ ಪವರ್ಫುಲ್ ಕ್ಯಾಂಡಿಡೇಟ್ ಅಂತ ಅನಿಸ್ಲೇ ಇಲ್ಲ. ಎ.ಸಿ.ಸಿ ಅಧ್ಯಕ್ಷ ಆದ್ರೂ ಕೂಡ ಎಲ್ಲವೂ ನಡೆಸ್ತಾ ಇರೋದು ರಾಹುಲ್ ಗಾಂಧಿ ಅಂದಾಗ ಇವರು ಏನಕ್ಕೆ ಸ್ಟ್ಯಾಂಪ್ ಹಾಕಿ ಕೂತಿದ್ದಾರೆ ಅಷ್ಟೇ. ಅಲ್ಲ, ಮತ್ತೆ ರಾಜ್ಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಖರ್ಗೆ ಅವರು ಹೆಂಗ್ ನೆಟ್ಕೊಳ್ತಿದ್ದಾರೆ ಅಂತಂದ್ರೆ ಮೀಡಿಯೇಟರ್ ತರ ನಡೆಸ್ಕೊಳ್ತಿದ್ದಾರೆ. ಇಲ್ಲಿ ನನಗೆ ಸಿಗದೇ ಇರೋದು ಯಾರಿಗೂ ಸಿಗದೇ ಇರಲಿ, ಈಗ ಅಲ್ಲಿ ಯಾರೊಬ್ಬ ನಡೆಸ್ತಾ ಇದ್ದಾರೆ. ಸೊ ಡಿ.ಕೆ. ಶಿವಕುಮಾರ್ಗೆ ಸಹಜವಾಗಿ ಆಯಿತು ಅಂತಾದರೆ ನಾನು ಏಕಾಏಕಿ ಹಾಗೆ ಬದುಕಿ ಸರಿಸ್ದಂಗೆ. ಸಿದ್ದರಾಮಯ್ಯ ನಂತರದಲ್ಲಿ ಯಾರು ಅಂತ ಕೇಳಿದ್ರೆ ಖರ್ಗೆ ಅವರಾದರೂ ಬರ್ತಾರೆ. ಈಗ ಸದ್ಯಕ್ಕೆ ನಾನೇ ಡಿ.ಕೆ. ಶಿವಕುಮಾರ್ ಅವ್ರನ್ನ ಪ್ರತಿಷ್ಠಾಪಿಸಿದ್ರೆ ನಾನು ಅಲ್ಲಿಗೆ ಮುಗಿದೋದಂಗೇನೆ ಕತೆ ಅನ್ನೋದು. ಆಮೇಲೆ ಖರ್ಗೆ ಅವ್ರಿಗೆ ಸಿದ್ದರಾಮಯ್ಯ ಆದ್ರೆ ಏನು ಸಮಸ್ಯೆ, ಡಿ.ಕೆ. ಶಿ ಅವ್ರಿಗೆ ಆದ್ರೆ ಏನು ಸಮಸ್ಯೆ, ಅವ್ರಿಗೆ ಇನ್ನೇನು ಆಗ್ಬೇಕಿಲ್ಲ ಅಂತ ಅನ್ಸುತ್ತೆ ಅಂತ. ಈಗ ಇಬ್ಬರ ಜಗಳದಲ್ಲಿ ತನ್ನನ್ನೊಂದು ಪ್ರತಿಷ್ಠಾಪಿಸಿ
ಏನಾದರೂ ಮೆರವಣಿಗೆ ಹೊರಡೋ ಸಾಧ್ಯತೆನೂ ಇರುತ್ತೆ ಅನ್ನುವಂಥದ್ದು. ಅಲ್ಲ, ಆ ವಯಸ್ಸಿನಲ್ಲಿ ಇಲ್ಲಲ್ಲ ಅಂತ. ಈಗ ಈ ಸಮಯವನ್ನು ತೂಗಿಸೋದಕ್ಕೆ ಹೈಕಮಾಂಡ್ ಏನಾದ್ರು ಸೂಕ್ತ ತೀರ್ಮಾನಕ್ಕೆ ಬಂದು ಸಿದ್ದರಾಮಯ್ಯ ಅವರನ್ನು ಒಪ್ಪಂದದಲ್ಲಿ ಕೂರಿಸಿ ಖರ್ಗೆ ಅವರನ್ನು ಪ್ರತಿಷ್ಠಾಪಿಸುವಂಥ ಸಂದರ್ಭ ಬಂದೀತು ಅನ್ನುವಂಥದ್ದು ಖರ್ಗೆ ಅವರ ಲೆಕ್ಕಾಚಾರ ಇರ್ಬೋದು. ಅಲ್ಲ, ನನ್ನನ್ನು ಕೂಡ ಎಲ್ಲೋ ಒಂದು ಕಡೆಗೆ ಈ ವರಿಷ್ಠರನ್ನೆಲ್ಲ ಹಿಡಿತದಲ್ಲಿ ಇಟ್ಕೊಂಡು ನನ್ನ ವಾಪಸ್ ಮತ್ತೆ ಅಲ್ಲಿಗೆ ರಾಜಕೀಯಕ್ಕೆ ತಂದು ಡಿ ಕೆ ಶಿವಕುಮಾರ್ ಅವ್ರನ್ನು ಕೂಡ ಒಂದು ಅರ್ಥದಲ್ಲಿ ನಾನು ಸಂಭಾಳಿಸಬಲ್ಲೆ ಅನ್ನುವಂಥ ಒಂದು ಕ್ಯಾಂಡಿಡೇಟ್ ಇದ್ರೆ ನಾನೊಬ್ಬನೇ ಇರೋದು, ನನ್ನ ಶಿಷ್ಯ ನಾನು ಹೇಳ್ದಂಗೆ ಕೇಳ್ತಾರೆ ಅನ್ನುವಂಥ ಮನೋಭಾವನೆ ಈಗಲೂ ಖರ್ಗೆ ಅವರಲ್ಲಿದೆ. ಹಾಗಾಗಿ ನನ್ನ ಕೈಯಲ್ಲಿ ಏನೂ ಇಲ್ಲಪ್ಪ ಅಂತ ಕೈ ತೊಳ್ಕೊಂಡ್ಬಿಟ್ರೆ ಹೈಕಮಾಂಡ್ ಮಾಡಿಬಿಟ್ರು ನನ್ನನ್ನು ಅನ್ನುವಂಥ ಪರಿಸ್ಥಿತಿ ತಂದಿಟ್ಕೊಂಡ್ಬಿಡೋಣ. ಡಿ ಕೆ ಶಿವಕುಮಾರ್ ಬದಿಗೆ ಸರಿಸಿ ನನ್ನನ್ನೇನಾದರೂ ಮಾಡುವಂಥ ಸಂದರ್ಭ ಇದೆ ಅಂತ ಈಗಲೂ ಕಾಯ್ಕೊಂಡು ಕೂತಿರುವಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅಲ್ಲ, ಲಾಜಿಕಲಿ ನೋಡೋದಾದ್ರೆ AICC ಅಧ್ಯಕ್ಷರಾಗಿದ್ದವರನ್ನ ಮತ್ತೊಂದು ರಾಜ್ಯಕ್ಕೆ ಕಳಿಸ್ಕೊಂಡು ಅಲ್ಲಿ ನೀವು ಮುಖ್ಯಮಂತ್ರಿ ಆಗಿರಿ ಅಂತ ಹೇಳಿ ಇನ್ಯಾವುದೋ ಒಂದು AICC ಅಧ್ಯಕ್ಷರ ಅಡಿಯಲ್ಲಿ ದುಡಿಯುವಂಥ ಕೆಲಸಕ್ಕೆ ಖರ್ಗೆ ಅವರನ್ನು ದೂಡ್ತಾರ ಹೈಕಮಾಂಡ್ ಅನ್ನುವಂಥದ್ದು ಲೆಕ್ಕಾಚಾರ ಒಂದು. ಆಮೇಲೆ ಸಿದ್ದರಾಮಯ್ಯನವರ ಸ್ಥಾನವನ್ನ ಕೆಳಗಿಳಿಸಿ ಖರ್ಗೆ ಅವರನ್ನ ಏರಿಸುವಂತಹ ಉದ್ದೇಶ ಏನಂತ ಬೇಕಲ್ಲ ಅಂತ. ಒಂದು ಹಿಂದುಳಿದ ವರ್ಗದವರನ್ನ ಆ ಗಾದಿಯಿಂದ ಇಳಿಸಿ ಏಕಾಏಕಿ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬರಬೇಕು ಅಂತಂದರೆ ಇನ್ನೊಬ್ಬ ಪ್ರಬಲ ಆ ಸಮುದಾಯದ ಇಲ್ಲ ಇನ್ನೂ ಒಂಚೂರು ತಳಮಟ್ಟದ ನಾಯಕನನ್ನೇ ತಂದು ಕೂರಿಸ್ಬೇಕು ಅನ್ನುವಂಥ ನಿಲುವು. ಇನ್ನೊಬ್ಬ ದಲಿತನೋ ಅಥವಾ ಹಿಂದುಳಿದ ವರ್ಗದವನ್ನೇ ತಂದು ಕೂರಿಸಬೇಕಾಗಿದ್ದ ಅನಿವಾರ್ಯತೆ ಬಂದು ಸೃಷ್ಟಿಯಾಗುತ್ತೆ ಹೈಕಮಾಂಡ್ಗೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಬದಿಗೊತ್ತಬೇಕು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಯಾರು ಹಿಡಿತದಲ್ಲಿದ್ದಾರೋ ಅವ್ರನ್ನೇ ಬಂದು ಪ್ರತಿಷ್ಠಾಪಿಸಬೇಕು, ಇಲ್ಲ ಸಿದ್ದರಾಮಯ್ಯ ಅವ್ರನ್ನೇ ಮುಂದುವರಿಸಬೇಕು. ಮತ್ತೆ ಬೇರೆ ನಿಲುವಿಗೆ ಬರೋದಕ್ಕೆ ಆಗುದಿಲ್ಲ ಹೈಕಮಾಂಡ್ಗೆ. ರಾಹುಲ್ ಗಾಂಧಿ ಅವರ ಮಾತನ್ನು ಕೂಡ ಪೂರ್ತಿ ಪ್ರಮಾಣದಲ್ಲಿ ಒಪ್ಪಿ ಬದಿಗೆ ನಿಂತುಕೊಳ್ತಾರೆ ಅನ್ನುವಂಥದ್ದೆಲ್ಲ ಕಾಲ ಕಳೆದು ಹೋಗಿದೆ. ಈಗ ಆ ಕಾಲಮಾನದಲ್ಲಿ ಇಲ್ಲ. ಈಗ ಇವತ್ತಿನ ಡಿ ಕೆ ಶಿವಕುಮಾರ್ ಅವರ ಮನಸ್ಥಿತಿ ಹೆಂಗಿದೆ ಅಂತಂದ್ರೆ, ನಾನು ಬಂದಿರೋದು ಗಾಳಿ ಕುಡ್ಕೊಂಡು ಹೋಗೋದಕ್ಕಲ್ಲ ಅನ್ನುವಂಥದ್ದು. ಅಂದರೆ ನಾನು ಇಲ್ಲಿ ವೇಸ್ಟಾಗಿ ಬಂದಿಲ್ಲ, ಇಲ್ಲೇನಾದ್ರು ತೀರ್ಮಾನ ಮಾಡಿನೇ ಹೋಗ್ತೀನಿ, ರಾಜಕಾರಣಕ್ಕೋಸ್ಕರನೇ ಬಂದಿದ್ದೀನಿ, ನಾನು ರಾಜಕಾರಣದ ನಿಲುವು ಏನಿದೆ ಅದನ್ನು ಇವತ್ತು ಸ್ಪಷ್ಟಪಡಿಸಿನೇ ಹೋಗ್ತೀನಿ. ಅವರಿಗೆ ನಾನು ಏನಕ್ಕೆ ಬಂದಿದ್ದೀನೋ ಅದನ್ನು ಅವ್ರಿಗೆ ಒಪ್ಪಿಸ್ಬಿಟ್ಟೇ ಹೋಗ್ತೀನಿ. ಕಾಲ ಸೂಕ್ತ ತೀರ್ಮಾನ ತಗೊಳುತ್ತೆ. ಅವರು ಎಲ್ಲವೂ ಅವ್ರು ಹೇಳಿದ್ದಾರೆ ನೋಡಿ, ಕಾಲಕ್ಕಾಯಿ ಕಾಯ್ತೀವಿ, ತಾಳ್ಮೆಗೆ ಒಂದು ಫಲ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು. ಇಷ್ಟು ದಿನ ನಾನು ತಾಳ್ಮೆಯಿಂದ ಇದ್ದೆ ಅನ್ನೋದನ್ನು ಕೂಡ ಅವ್ರು ಸ್ಪಷ್ಟಪಡಿಸ್ದಂಗಿದೆ. ನಾಳೆ ಇರ್ತೀನಿ ಅನ್ನೋದ್ರ ಬಗ್ಗೆ ಅವ್ರು ಮಾತಾಡಿಲ್ಲ, ನಾನು ತಾಳ್ಮೆಯಿಂದ ಇದ್ದೀನಿ ಅಂತ ಹೇಳಿದ್ದಾರೆ. ಅಲ್ಲ, SM ಕೃಷ್ಣ ಮುಖ್ಯಮಂತ್ರಿ ಆಗಿರುವಂತಹ ಸಂದರ್ಭದಲ್ಲಿ DKC SM ಕೃಷ್ಣ ಅವರಿಗೆ ಬಲಗೈ ಬಂಟ ಅನ್ನುವ ರೀತಿಯಲ್ಲಿ ಇದ್ರು. ಈ ಖರ್ಗೆ ಉಳಿದಂತಹ ಹಿರಿಯ ನಾಯಕರ ಬಗ್ಗೆ SM ಕೃಷ್ಣಕ್ಕೆ ಮಾಹಿತಿ ನೀಡ್ತಿದ್ದದ್ದೇ DKC ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇತ್ತು ಅಂತ. ಸೊ ಹಾಗಾಗಿ DKC ಅವರ ಮೇಲೆ ಖರ್ಗೆ ಅವರಿಗೆ ಒಂದು ಒಳ್ಳೆ ಅಭಿಪ್ರಾಯ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೀವು ಹೇಳುವ ಪ್ರಕಾರದಲ್ಲಿ DKC ಮುಖ್ಯಮಂತ್ರಿ ಆಗುವ ಮನಸ್ಸು ಖರ್ಗೆ ಅವರಿಗೂ ಕೂಡ ಇಲ್ಲ. ಒಂದ್ ವೇಳೆ ಆದ್ರೆ ನಾನೇ ಆಗ್ತೀನಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಇದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ಅರ್ಥದಲ್ಲಿ SM ಕೃಷ್ಣ ಅವರ ಜೊತೆಗೆ ಖರ್ಗೆ ಅವರ ಬಾಲ ಹಿಡಿದೇ ಇವರು ಒಂದಷ್ಟು ಮುಂದಕ್ಕೆ ಹೋಗಿರುವಂಥದ್ದು ಒಂದು ವಿಚಾರದಲ್ಲಿ. ಯಾಕಂದ್ರೆ ಹೈಕಮಾಂಡ್ ಅನ್ನ ಇವತ್ತೇನಾದ್ರೂ ಅವರು ಹೋಗಿ ಮುಟ್ಟುತ್ತಾರೆ ಅನ್ನುವಂಥದ್ದು ಏನಾದ್ರು ಇದ್ರೆ ಅದು ಈ ವರಿಷ್ಠರಿಬ್ಬರಿಂದಾನೇ ಸಾಧ್ಯತೆ ಆಯ್ತು ಅವರಿಗೆ. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಆಗಿನ ಆ ಪ್ರಬಲ ಇದರಲ್ಲಿ ಇರಲಿಲ್ಲ. ಸಿದ್ದರಾಮಯ್ಯ ಅವ್ರಿಗಿಂತ ಮುಂಚಿತವಾಗಿ SM ಕೃಷ್ಣ ಅವರು ಮತ್ತೆ ಖರ್ಗೆ ಅವರ ಬಾಲದಲ್ಲೇ ಇವರು ಓಡಾಡ್ತಾ ಇದ್ರು. ಯಾಕಂದ್ರೆ ಹರಿಪ್ರಸಾದ್ ಅಂತವ್ರನ್ನೆಲ್ಲ ಇವರು ಹತ್ರಕ್ಕೆ ತಗೊಳ್ತಿರ್ಲಿಲ್ಲ ಅಥವಾ ಅವ್ರನ್ನ ಅಷ್ಟು ನಂಬಿಕೆ ಸ್ಥಾನಮಾನದಲ್ಲಿ ಇಟ್ಟಿರ್ಲಿಲ್ಲ. ಖರ್ಗೆ ಅವರನ್ನ ಮತ್ತೆ SM ಕೃಷ್ಣ ಅಂತವ್ರನ್ನ ಒಂದು ರೀತಿಯಲ್ಲಿ ಗುರುಗಳಾಗಿ ಅವರು ತಗೊಂಡು ಹೋಗಿರುವಂಥದ್ದು. ಇವತ್ತಿಗೂ ಏಕಾಏಕಿ ಖರ್ಗೆ ಅವರ ನಿಲುವನ್ನು ಕೂಡ ಇವರು ಬದಿಗೊರಿಸಿ ನಿಲ್ಲೋದಿಲ್ಲ. ಅಂತ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಹಾಗಾಗಿ ಹೈಕಮಾಂಡ್ ಏನಾದ್ರು ನಿರ್ಧಾರ ಮಾಡಿದ್ರೆ ಖರ್ಗೆ ಅವರ ನಿಲುವು ಏನಿದೆ ಅನ್ನೋದನ್ನು ಕೂಡ ಒಂದ್ಸರಿ ಸ್ಪಷ್ಟಪಡಿಸ್ಕೊಳ್ಳುತ್ತೆ. ಇವತ್ತು ಅವರು ಖಾಲಿ ಕೈ ಚೆಲ್ಲಿ ಕೂತಿರೋದು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಸಿಡಿಮಿಡಿಯಾಗಿರುವಂಥದ್ದು. ಅಂದ್ರೆ ನನ್ನ ಕೈಯಲ್ಲಿ ಏನಿಲ್ಲಪ್ಪ ರಾಹುಲ್ ಗಾಂಧಿಗೆ ಹಾಕಿದ್ರೆ ಅಂದ್ರೆ ರಾಹುಲ್ ಗಾಂಧಿ ಇವರನ್ನ ಜಾಸ್ತಿ ತಲೆ ಕೆಡಿಸ್ಕೊಂಡಲ್ಲ. ಮತ್ತೆ ರಾಹುಲ್ ಗಾಂಧಿ ಅವರು ಕೂಡ ಏಕಾಏಕಿ ಅವರೇ ಇವತ್ತು ಸ್ಪಷ್ಟ ನಿಲುವಲ್ಲಿಲ್ಲ, ಅವ್ರ ಮೇಲೆ ಇವತ್ತು ಕಂಪ್ಲೇಂಟ್ ಬಂದು ನಿಂತ್ಕೊಂಡಿರುತ್ತೆ. ಅವರು ಒತ್ತಡದಲ್ಲಿ ಓಡಾಡ್ತಾ ಇದ್ದಾರೆ. ಸೊ ಈ ಪರಿಸ್ಥಿತಿಯಲ್ಲಿ ರಾಜಕೀಯದಲ್ಲಿ ಕೈ ಆಡಿಸೋದಕ್ಕೆ ರಾಹುಲ್ ಒಪ್ಪುತ್ತಾರ? ಇವತ್ತಿನ ಪರಿಸ್ಥಿತಿಯಲ್ಲಿ ಗಟ್ಟಿಯಾಗಿ ನಿಂತಿರುವಂತ ಸಿದ್ದರಾಮಯ್ಯ ಅವರನ್ನ ಈ ಬಂಡೆಗೋಸ್ಕರ ಆ ಬಂಡೆಯನ್ನ ಬದಿಗೊರಿಸ್ತಾರ? ಕಂಪ್ಲೀಟ್ಲಿ ನೋವೇ ಅಂತ ಅನ್ಸುತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ ನೋವೇ ಅನ್ನೋ ತರ ಆಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರು ಹೇಳ್ತಾ ಇರೋದು. ಆದ್ರೂ ಡಿ ಕೆ ಶಿವಕುಮಾರ್ ಅವರು ಇವತ್ತು ಗಾಳಿಯಲ್ಲಿ ಗುದ್ದಾಟನೇ ನಡೆಸ್ತಾ ಇರುವಂತದ್ದು. ಕೈಗೆ ಸಿಗ್ತಾ ಇಲ್ಲ, ತಾನು ಪಟ್ಟು ಸಡಿಲ್ಸ್ತಾ ಇಲ್ಲ, ಒಟ್ಟು ಶಕ್ತಿ ಪ್ರಯತ್ನ ನಡೀತಾ ಇದೆ ಅಷ್ಟೇ. ಈ ನಡುವೆ DKC ಸರ್ಕಲ್ ಹೇಳುವ ಪ್ರಕಾರ DKC ಅಂದ್ರೆ ತೀರಾ ಆಪ್ತರಲ್ಲಿ ಹೇಳ್ಕೊಂಡಿದ್ದಾರಂತೆ, ಮಾರ್ಚ್ 23ಕ್ಕೆ ಅದು ಏನ್ ಬೇಕಾದ್ರೂ ಆಗ್ಲಿ ನಾನು ಮುಖ್ಯಮಂತ್ರಿಗಳಾಗಿಯೇ ಆಗ್ತೀನಿ ಅನ್ನುವಂಥದ್ದು ಹೇಳ್ಕೊಂಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. 23ಕ್ಕೆ ಈ ಹಿಂದೆ ಒಂದು ಡೇಟ್ ಕೊಟ್ಟಿದ್ರು,
ಆಮೇಲೆ ಇವತ್ತು ಮಾತನಾಡ್ತಿರುವಂತಹ ಸಂದರ್ಭದಲ್ಲಿ ಮಾರ್ಚ್ 23ಕ್ಕೆ ನಾನು ಮುಖ್ಯಮಂತ್ರಿ ಆಗಿಯೇ ಆಗ್ತೀನಿ, ರಾಜ್ಯದ ಮುಖ್ಯಮಂತ್ರಿ ಆಗುವಂತಹ ಒಂದು ಡೇಟ್ ಅನ್ನು, ಮುಹೂರ್ತವನ್ನು ಅವ್ರು ಕೊಟ್ಬಿಟ್ಟಿದ್ದಾರೆ ಅಂತ. ಮಾರ್ಚ್ ಮೊದಲ ವಾರದಲ್ಲಿ ಬಡ್ಜೆಟ್ ಮುಗಿಸ್ತಾರೆ. ಮೊದಲು ಬಡ್ಜೆಟ್ ಆಗುವಷ್ಟರಲ್ಲಿ, ಈಗ ನೋಡಿ ಬಡ್ಜೆಟ್ ಆಗೋ ಟೈಮಲ್ಲೇ ಬಡ್ಜೆಟ್ ಮೀಟಿಂಗಲ್ಲಿ ಇವರೆಲ್ಲ ಕಾಣೆ ಆಗ್ತಾರೆ, ಸ್ಪಷ್ಟವಾಗಿ ಹೇಳ್ತಾರೆ ನಾವು ನಿಮ್ಮ ಜೊತೆಗಿಲ್ಲ ಅಂತ. ಬಡ್ಜೆಟ್ ಮೀಟಿಂಗಲ್ಲಿ ಇವ್ರು ಯಾರೂ ಇರಲ್ಲ, ಇವ್ರು ಮುಖ್ಯವಾಗಿ ಇವರೇ ಇರಲ್ಲ. ಅದೇ ಟೈಮಲ್ಲಿ ಇವರು ಹೈಕಮಾಂಡಲ್ಲಿ ಬಂದು ಕೂತಿರ್ತಾರೆ, ಡೆಲ್ಲಿಗೆ ಫ್ಲೈಟ್ ಹತ್ಕೋತಾರೆ ಅದೇ ಟೈಮಲ್ಲಿ ಹೆಚ್ಚು ಕಮ್ಮಿ. ಸೊ ಹಾಗಾಗಿ ನಾವು ನಿಮ್ಮ ಜೊತೆಗಿಲ್ಲ, ನಮ್ಮ ತೀರ್ಮಾನ ಅಲ್ಲಿದೆ, ಅಲ್ಲೇ ನಾನು ತೀರ್ಮಾನ ಮಾಡ್ಕೊಂಡು ಬರ್ತೀನಿ ಅನ್ನೋ ಥರ ಬಂದಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಬಡ್ಜೆಟ್ನ ಒಂದು ದಾಖಲೆಗೋಸ್ಕರ ಕೊಟ್ಟು ಅಲ್ಲಿಂದ ಆಚೆಗೆ 1 ವಾರ 2 ವಾರದಲ್ಲಿ ನನ್ನ ತೀರ್ಮಾನವನ್ನು ಮಾಡೋಣ ಅನ್ನುವಂಥ ನಿಟ್ಟಲ್ಲೇ ಇರುವಂಥದ್ದು. ಕಾಂಗ್ರೆಸ್ ವಲಯದಲ್ಲಿ ಕೇಳ್ತಾ ಇರುವಂಥದ್ದು, DKC ಆಪ್ತರ ಬಳಗದಲ್ಲಿ ಮಾತಾಡ್ಕೊಳ್ತಾ ಇರುವಂಥದ್ದು ಮಾರ್ಚ್ 16ರಿಂದ 20 ಒಳಗಡೆ ನಮ್ಮ ಗುರುಗಳ ಪ್ರತಿಷ್ಠಾಪನೆಗೊಳ್ಳಲಿದ್ದಾರೆ. ಅಲ್ಲ, ಫಸ್ಟ್ ಆಫ್ ಆಲ್ ನಾವು ಒಂದು ಯೋಚನೆ ಮಾಡ್ಬೇಕು. ಏನು ಕೇಳಿದ್ರೆ, ಈ ವರ್ಷದಲ್ಲಿ ZP-TP ಎಲೆಕ್ಷನ್ ಬರುತ್ತೆ, ಆಮೇಲೆ ಜೂನ್ 30ಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅದು SIR ಪ್ರಕ್ರಿಯೆಯಿಂದ ಒಂದಿಷ್ಟು ಮುಂದೆ ಹೋಗ್ಬೋದು ಅಂತ ಅನ್ಸುತ್ತೆ. ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಎಲೆಕ್ಷನ್ ಕೂಡ ಒಂದು ನವೆಂಬರ್-ಡಿಸೆಂಬರ್ ಒಳಗಂತ ಆಗೇ ಆಗುತ್ತೆ ಅಂತ. ಈಗ ಕಾಂಗ್ರೆಸ್ ಆಗಲಿ, BJP ಆಗಲಿ, ಯಾವುದೇ ಪಾರ್ಟಿ ಆಗಲಿ ಇಂತಹ ಒಂದು ಎಲೆಕ್ಷನ್ ಸಂದರ್ಭದಲ್ಲಿ ಅಧಿಕಾರ ಹಸ್ತಾಂತರವನ್ನು ಮಾಡಿಬಿಡೋದು ಅಥವಾ ಬದಲಾವಣೆಯನ್ನು ಮಾಡಿಬಿಡುವಂತಹ ಗೋಜಿಗೆ ಹೋಗುವಂಥದ್ದು ಈ ಹಿಂದೆ ಇತಿಹಾಸದಲ್ಲೂ ಇಲ್ಲ, ಮುಂದೂ ಕೂಡ ಆಗೋದಿಲ್ಲ ಅಂತ ಅನ್ಸುತ್ತೆ. ಅಂತಹ ಒಂದು ಸಂದರ್ಭ ಇರುವಂತಹ ಸಂದರ್ಭದಲ್ಲಿ ಆಮೇಲೆ 5 ರಾಜ್ಯಗಳ ಚುನಾವಣೆ ಇದೆ, ಆ ನಡುವೆ ರಾಜ್ಯದಲ್ಲೂ ಕೂಡ 2 ಕ್ಷೇತ್ರಗಳ ಉಪಚುನಾವಣೆ ಇದೆ. ಇದೆಲ್ಲ ನಡುವೆ ಅಧಿಕಾರ ಹಸ್ತಾಂತರ ಮಾಡಿಬಿಡ್ತಾರಾ ಅನ್ನುವಂಥದ್ದು ಪ್ರಶ್ನೆಯಾಗೇ ಉಳಿದಿದೆ ಅಂತ, ಇನ್ನೂ ನಿಗೂಢ ಅದು ಅಂತ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ GBA ಎಲೆಕ್ಷನ್ ಇವರು ಮಾಡದೇ ಕುಳಿತಿರೋದೇ ಇದೇ ಉದ್ದೇಶಕ್ಕೆ. ಸುಪ್ರೀಂ ಆದೇಶ ಇದ್ರೂ ಕೂಡ ಜೂನ್ 30 ಎಲೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಇವರು ನಮಗೆ ಸುಸಜ್ಜಿತವಾದ ವ್ಯವಸ್ಥೆ ಇಲ್ಲ, ಆಯ್ಕೆಯಾದವ್ರು ಬಂದು ಕೂತ್ಕೊಳ್ಳೋಕೆ ಒಂದು ಸ್ಥಳಾವಕಾಶ ಇಲ್ಲ, ಈ ರೀತಿ ಒಂದು ನೆಪ ಹೇಳಿ ಅಥವಾ ವಾಸ್ತವನೇ ಇರ್ಬೋದು ಅದನ್ನ ಹೇಳಿ ಇವರು ಎಲೆಕ್ಷನ್ನ ಮುಂದುವರಿಸ್ಕೊಂಡೇ ಹೋಗ್ತಾ ಇದ್ದಾರೆ. ಕಾರಣ ಏನಂತಂದ್ರೆ ಇವರ ಅಭಿವೃದ್ಧಿ ಶೂನ್ಯ ಇದೆ. ಗ್ಯಾರಂಟಿಗಳ ಯೋಜನೆ ಅಡಿಯಲ್ಲಿ ಇವರು ಬೆಂಗಳೂರು ನಗರ ಮರೆತು ಬಿಟ್ಟಿದ್ದಾರೆ, ಅಭಿವೃದ್ಧಿಯನ್ನು ಮರೆತು ಬಿಟ್ಟಿದ್ದಾರೆ. ಬೇರೆ ಕಾಲದ ಅಭಿವೃದ್ಧಿಗಳಿಗೆ ಹೋಲಿಸ್ಕೊಂಡ್ರೆ ಇವರ ಕಾಲಘಟ್ಟದಲ್ಲಿ ಅಭಿವೃದ್ಧಿಗಳು ಕಡಿಮೆ ಇದೆ. ಜನ ಸುಸಜ್ಜಿತವಾಗಿ ಓಡಾಡ್ತಾ ಇದ್ದಾರೆ, ಶಕ್ತಿ ಯೋಜನೆ ಇನ್ನೊಂದು ಮತ್ತೊಂದು, ಜನಕ್ಕೇನೋ ದುಡ್ಡು ಬರ್ತಾ ಇದೆ, ಆದರೆ ಅಭಿವೃದ್ಧಿ ವಿಚಾರದಲ್ಲಿ ಕುಂಠಿತ ಆಗಿದ್ದಾರೆ. ಸೊ ಇದನ್ನಿಟ್ಕೊಂಡು ಇವ್ರು ಮುಂದಕ್ಕೆ ಹೋಗೋಕ್ಕಾಗೋದಿಲ್ಲ. ಇಲೆಕ್ಷನ್ನು ಗ್ಯಾರಂಟಿ ಅಡಿಯಲ್ಲೇ ನಾವು ಮತ್ತೆ GB ಎಲೆಕ್ಷನ್ನು ಅಥವಾ ಗ್ರಾಮ ಪಂಚಾಯತ್ ಎಲೆಕ್ಷನ್ ಗೆಲ್ತೀನಿ ಅನ್ನೋ ಭರವಸೆಲ್ಲ ಅವರಿಲ್ಲ. ಆ ಟೈಮಲ್ಲಿ ನಾವು ಏನೋ ತೋಡ್ಕೋತೀವಿ ಅನ್ನೋಂಥ ಸುಳ್ಳು. 2028 ಇಲೆಕ್ಷನ್ ನಂತರದಲ್ಲೇ ಇವೆಲ್ಲ ಮಾಡುವಂಥ ಪ್ರಯತ್ನದಲ್ಲೇ ಇವರು ಇರೋದು. ಬೇರೆ ಯಾವುದಾದ್ರು ಒಂದು ಅಧಿಕಾರಕ್ಕೆ ಬರುತ್ತೋ ಇಲ್ವೋ, ಬಂದಾದ್ಮೇಲೆ ನೋಡ್ಕೊಳ್ಳೋಣ, ಮತ್ತೆ 5 ವರ್ಷ ಅಲ್ವಾ ಹೆಂಗೋ ತಳ್ಬೇಡ ಅನ್ನೋ ಥರನೇ ಇವರು ಇರೋದು. ಸುಮ್ಮನೆ ಲೆಕ್ಕಾಚಾರಕ್ಕೆ ಆಟಕ್ಕುಂಟು ಲೆಕ್ಕಾಚಾರ ಇಲ್ಲ, ಸುಮ್ಮನೆ ಒಂದು ಕಾಯಿನ್ ಎಸಿದ್ದಾರೆ ಅಷ್ಟೇ. GB ಎಲೆಕ್ಷನ್ ಕೂಡ ಹೇಳಿದಷ್ಟು ಈಸಿ ಇಲ್ಲ ಮಾಡುವಂಥದ್ದು. ಅಲ್ಲ, ಇದಕ್ಕೆ ಇಂಟರ್ಲಿಂಕ್ ಅನ್ನುವ ಹಾಗೆ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ವಿಷಯ ಇದೆಲ್ಲ ನಡುವೆ ಈ ಪಶುಸಂಗೋಪನೆ ಇಲಾಖೆಯ ವತಿಯಿಂದ ಒಂದಿಷ್ಟು ಶಾಸಕರು 27 ಜನ ಫಾರಿನ್ ಟೂರ್ಗೆ ಹೋಗ್ತಿದ್ದಾರಂತೆ. ಅಲ್ಲಿ ಹೋಗಿ ದನದ ಹಾಲು ಕರೆಯೋದು ಹೇಗೆ, ದನಕ್ಕೆ ಹೆಚ್ಚು ಹೆಂಗೆ ಇಳುವರಿ ಬರುತ್ತೆ, ಈ ಥರದ್ದೆಲ್ಲ ಲೆಕ್ಕಾಚಾರಕ್ಕೆ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು ಈಗ ಇಲಾಖೆ ಮಟ್ಟಕ್ಕೆ ಹೋಗಿದೆ ಅಂತ. ನಿನ್ನೆ ಲೆಕ್ಕ ಅವರೆಲ್ಲ ವೈಯಕ್ತಿಕವಾಗಿ ಅವರು ಫಾರಿನ್ ಟೂರ್ಗೆ ಹೋಗ್ತಾರೆ, ಆಸ್ಟ್ರೇಲಿಯಾಕ್ಕೆ ಹೋಗ್ತಾರೆ, ನ್ಯೂಜಿಲೆಂಡ್ಗೆ ಹೋಗ್ತಾರೆ ಅನ್ನುವಂಥ ಲೆಕ್ಕಾಚಾರ ಇತ್ತು. ಈಗ ಪಶುಸಂಗೋಪನೆ ಇಲಾಖೆ ವತಿಯಿಂದನೇ ಹೋಗ್ತಿದ್ದಾರೆ ಅನ್ನುವಂಥದ್ದು ಒಂದು ಸದ್ಯಕ್ಕಿರುವಂಥ ಮಾಹಿತಿ ಅಂತ. ಈಗ ನ್ಯೂಜಿಲೆಂಡಿಗೆ ಆಸ್ಟ್ರೇಲಿಯಾಕ್ಕೆ ಹೋಗಿ ಇವರು ಪಾಠ ಕಲ್ತ್ಕೊಂಡು ಬರೋದಕ್ಕೆ ಇಲ್ಲೇ ನಮಗೆಲ್ಲಿ ಸೌಲಭ್ಯಗಳಿಲ್ವಾ ಅಥವಾ ಸವಲತ್ತುಗಳಿಲ್ವಾ ಅಥವಾ ಅದಕ್ಕೆ ಬೇಕಾದಂಥ ಪೂರಕ ವ್ಯವಸ್ಥೆಗಳಿಲ್ವಾ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ ಅಂತ. ಸೊ ಒಟ್ಟಿನಲ್ಲಿ ಈ ಫೆಬ್ರವರಿ ಮಾರ್ಚ್ ಈ ಎಲ್ಲ ನಡುವೆ ಎಲ್ಲದನ್ನು ಕೂಡ ಪೋಸ್ಟ್ಪೋನ್ ಮಾಡುವಂತಹ ತಂತ್ರಗಾರಿಕೆ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ. ಇಲ್ಲೊಂದು ಸಣ್ಣ ತಿದ್ದುಪಡಿ ವೆಂಕಟೇಶ್ ಹೇಳಿರೋದು, ಪಶುಸಂಗೋಪನಾ ಸಚಿವ ಏನು ಇಲಾಖೆ ಇದೆ ನಮ್ಮ ಇಲಾಖೆಗೂ ಈ ಟೂರ್ಗೂ ಸಂಬಂಧ ಇಲ್ಲ ಅಂತಾನೆ ಸ್ಪಷ್ಟಪಡಿಸ್ತಾ ಇರೋದು ಅಂತ ಅವರು ಸ್ಪಷ್ಟಪಡಿಸ್ತಾ ಇರೋದು ಏನಂತಂದ್ರೆ, ನಿನ್ನೆವರೆಗೂ ಆಗಿರೋ ವಿಚಾರ ಇವ್ರು ಕೈ ತೊಳ್ಕೊಂಡಿದ್ದಾರೆ ಇವತ್ತು, ನಮ್ದಲ್ಲ ಅದು, ಅವ್ರವ್ರ ಸ್ವಂತ ಖರ್ಚಲ್ಲಿ ಹೋಗ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾ ಇರುವಂಥದ್ದು ಅಂತ. ಸ್ವಂತ ಖರ್ಚಲ್ಲಿ ಹೋಗ್ತಾ ಇದ್ದೀವಿ, ಯಾಕಂದ್ರೆ ನಿನ್ನೆ ಅದು ದೊಡ್ಡ ಮಟ್ಟದ ಸದ್ದಾಯಿತು. ಇಲಾಖೆ ವತಿಯಿಂದ ಈ ಸಿದ್ದರಾಮಯ್ಯ ಅವರ ಟೂರ್ ಟ್ರಿಪ್ನ ಕಳಿಸಿ ಅವರ ಬಣ ಹೆಚ್ಚಿಸ್ಕೊಳ್ಳೋಕೆ ಒಂದು 25 ಜನ ಕಳಿಸ್ತಾ ಇದ್ದಾರೆ ಅನ್ನುವಂಥದ್ದೇ ಬಂದಿದ್ದು ಅಂತ. ಮಾರ್ಮಿಕವಾಗಿ DK ಶಿವಕುಮಾರ್ ಅವರು ಕೂಡ ಯಾವುದೋ ಒಂದು ಬೈಟಲ್ಲಿ ಹೇಳ್ತಾರೆ, ಸಿದ್ದು ಅವರೇ ಕಳಿಸ್ತಾ ಇರ್ಬೋದು, CM ಅವರಿಗೆ ಗೊತ್ತಿರ್ಬೋದು, ನಮ್ಗೆ ಗೊತ್ತಿಲ್ಲ, ಅದು ಅವರೇ ಕಳಿಸ್ತಿರ್ಬೋದು ಅಂತ ಹೇಳ್ತಾರೆ. ವೆಂಕಟೇಶ್ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ ಏನು ಅಂತಂದ್ರೆ, ಇಲಾಖೆಗೂ ಇದಕ್ಕೂ ಸಂಬಂಧ ಇಲ್ಲ, ನಮ್ಮ ಇಲಾಖೆಯನ್ನ ಯಾಕೆ ದುರ್ಬಳಕೆ ಮಾಡ್ಕೋತಿದ್ದೀರಿ, ಈ ಇಲಾಖೆಗೂ ಇದಕ್ಕೂ ಸಂಬಂಧ ಇಲ್ಲ, ಸ್ವಂತ ಖರ್ಚಲ್ಲಿ ಹೋಗ್ತಾ ಇರ್ಬೋದು ಅಂತ ಇವತ್ತು ಕೈ ತೊಳ್ಕೊಂಡಿರೋದು. ಬಟ್ ನಿನ್ನೆವರೆಗೂ ವೆಂಕಟೇಶ್ ನೇತೃತ್ವನೇ ಇತ್ತು. ವೆಂಕಟೇಶ್ ನೇತೃತ್ವ ಇದ್ದಿದ್ದರಿಂದ ಏನಾಯ್ತು, ಇದು ಪಶುಸಂಗೋಪನಾ ಇಲಾಖೆಯವರ ಪ್ರವಾಸ ಅನ್ನುವಂಥದ್ದು ಇತ್ತು. ವೆಂಕಟೇಶ್ ಮಾತನಾಡಿದ್ದಾರೆ, ಸ್ಪಷ್ಟನೆ ನೀಡಿದ್ದಾರೆ. ಜೊತೆಗೆ DKC ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳಿಗೆ ಗೊತ್ತಿರೋದು ನನಗೇನು ಗೊತ್ತಿಲ್ಲ ಇದು ಅನ್ನೋ ಲೆಕ್ಕದಲ್ಲಿ ಮಾತನಾಡಿದ್ದಾರೆ. ಅವರಿಬ್ರು ಮಾತಾಡಿರೋದನ್ನ ಕೇಳ್ಕೊಂಡು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋಣ.
ಕರ್ಕೊಂಡು ಹೋಗ್ತಾ ಇಲ್ಲ ನಾವು. ಈ ನಮ್ಮ ಇದನ್ನ ಯಾಕೆ ನಮ್ಮ ಇಲಾಖೆ ಬಗ್ಗೆ ನನ್ನ ನೇತೃತ್ವರಿಗೆ ಹೋಗ್ತಾರೆ ಅಂತ ಈ ಥರ ಹೇಳಿಕೆ ಕೊಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ಯಾರು ಹೇಳಿಕೆ ಕೊಟ್ಟಿದ್ದು, ನಮ್ಮ ಮೇಲೆ ಪುಟ್ಟರಂಗಶೆಟ್ಟಿ ಹೇಳಿಕೆ ಕೊಟ್ಟವ್ರೆ ಅಂತ ನನಗೆ ಹೇಳಿ. ನಾನು ನೆನ್ನೆ ಸಂಜೆ ಅವರು ಮಾತಾಡಿದ್ದು, ಏನು ರೀ ನೀವು ಯಾಕಪ್ಪ ಈ ಥರ ಹೇಳಿದ್ಯಾ, ಕೇಳಿದ್ರು ಹೇಳ್ಬಿಟ್ಟೆ ಅಂತ ಆದರೆ ಹೆಂಗಂತ ಹೇಳ್ಬಿಟ್ರಿ, ಯಾವ ಥರ ನಿಮ್ಮದು ಅಂತ. ಆದ್ದರಿಂದ ನಮ್ಮ ಇಲಾಖೆಯಿಂದ ನಾವು ಯಾರನ್ನೂ ಟೂರಿಗೆ ಕಳಿಸ್ತಾ ಇಲ್ಲ ಏನೋ. ಮತ್ತು ಇದು ಈ ಟೂರಿಗೂ ಲೀಡರ್ಶಿಪ್ಪು ನನ್ನ ಲೀಡರ್ಶಿಪ್ ಏನಿಲ್ಲ ಇದರಲ್ಲಿ. ಅಸೆಂಬ್ಲಿ ನಡೆಯೋ ಟೈಮಲ್ಲಿ ಏನಾಯ್ತು ಅಂತಂದರೆ ಎಲ್ಲ ಸೀನಿಯರ್ MLAs ಎಲ್ಲ ಸೇರಿಕೊಂಡು 4 ಸಲ 5 ಸಲ ಗೆದ್ದಂಥವ್ರು ಎಲ್ಲರೂ ಟೂರ್ ಹೋಗೋಣ ಅಂತೆಲ್ಲ ಅವೆಲ್ಲ ಚರ್ಚೆ ಮಾಡ್ತಿದ್ರು. ಆ ಚರ್ಚೆಯಲ್ಲಿ ನಾನು ಭಾಗವಹಿಸಿದ್ದೆ. ನೀವು ಬನ್ನಿ ಅಂತೇಳಿ ನನಗೆ ಒತ್ತಾಯ ಮಾಡಿದ್ರು. ನೋಡೋಣ ಸಾಧ್ಯವಾದರೆ ಬರ್ತೀನಿ ಅಂತ ಹೇಳಿದ್ದೆ. ಬಟ್ ನಾನು ಈಗ ಯಾವ ಟೂರು ಹೋಗ್ತಾ ಇಲ್ಲ. ನಾನು ಏನೋ MLA ಅವರು ಅವ್ರವ್ರ ಇಚ್ಛೆ ಪ್ರಕಾರ ಅವ್ರು ಹೋಗ್ತಾ ಇದ್ದಾರೆ ಅಷ್ಟೇ. ನನಗೆ ಈ ಟೂರ್ಗೂ ಬೇರೆಯವ್ರಿಗೆ ಯಾರಿಗೂ ಸಂಬಂಧ, ನನಗೂ ಸಂಬಂಧ ಇಲ್ಲ ಅಥವಾ ಯಾವ ಮುಖಂಡರಿಗೂ ಸಂಬಂಧ ಇಲ್ಲ. ಆಮೇಲೆ ನನಗೆ ಒಂದು ಪ್ರಶ್ನೆ ಕಾಡೋದು ಏನಂದರೆ, ಈಗ MLAಗಳು ಎಲ್ಲರೂ ಟೂರ್ ಹೋಗ್ಬೇಕು ಅಂದರೆ ಯಾರು ಪರ್ಮಿಷನ್ ತಗೋಬೇಕು? ಯಾರು ಪರ್ಮಿಷನ್ ಆಗತ್ತೆ? ಅವ್ರ ಸ್ವಂತ ದುಡ್ಡಲ್ಲಿ ಟೂರ್ ಮಾಡೋಕ್ಕೆ ಯಾರು ಪರ್ಮಿಷನ್ ಅಗತ್ಯ ಇದೆ? ಅದರಿಂದ ಈ ಚರ್ಚೆಗೆ ನಾನು ಅದಕ್ಕೆ ನೆನ್ನೆಯಿಂದ TV ಹೇಳ್ತಾ ಇದ್ದೆ, ನೋಡಿ ನಾನು ನಿಮಗೆಲ್ಲ ಹೇಳೋಣ ವಿಚಾರ ಅಂತ ಬಂದೆ. ನಮ್ಮ ಇಲಾಖೆಯಿಂದ ನಾನು ಯಾರನ್ನೂ ಎಲ್ಲಿಗೂ ಕಳಿಸ್ತಾ ಇಲ್ಲ. ಅವರು ನನ್ನ ವಿಶ್ವಾಸಿಗಳು ಭಾಳ ಜನ MLAಗಳು ಹೋಗ್ತಾ ಇರೋರು ನನ್ನನ್ನು ಕರೆದಿದ್ರು. ಅದಕ್ಕೆ ನಾನು ನೋಡೋಣ ಅಂತ ಹೇಳಿದೆ. ಬಟ್ ನಾನು ಹೋಗ್ತಾ ಇಲ್ಲ. ನಾನು ಏನೋ ಅವ್ರು ಹೋಗ್ತಾ ಇದ್ದಾರೆ, ಅವ್ರ ಸ್ವಂತ ದುಡ್ಡಿನ ಮೇಲೆ ಹೋಗ್ತಾ ಇದ್ದಾರೆ. ಅವ್ರ MLAಗಳು ಅವ್ರು ಹೋಗ್ತಾ ಇದ್ದಾರೆ, ಅವ್ರ ಖರ್ಚಲ್ಲಿ ಹೋಗ್ತಾ ಇದ್ದಾರೆ. ನನಗೆ ಇನ್ನೊಂದು ಏನು, ಯಾಕೆ ಅವ್ರು ಭಯ ಆಗಿ ಬೀಳ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ನಾವು ನಮ್ಮ ದುಡ್ಡಲ್ಲಿ ಹೋಗ್ತೀವಿ ಅಂತ ಹೇಳಕ್ಕೆ ಅವ್ರಿಗೆ ಯಾಕೆ ಭಯ? ಸರ್, ರಾಜ್ಯ ಶಾಸಕರು ವಿದೇಶಿ ಪ್ರವಾಸ ಅದು ನಾನೇನು ಮಾತಾಡಕ್ ಹೋಗಲ್ಲ. ಅದು ಚೀಫ್ ಮಿನಿಸ್ಟರ್ ಉಂಟು, ಅವರು ಶಾಸಕರಿಗೆ ಏನು ಮಾರ್ಗದರ್ಶನ ಕೊಟ್ಟಿಲ್ಲ ಗೊತ್ತಿಲ್ಲ. ನನ್ನ ಹತ್ರ ಚರ್ಚೆ ಆಗಿಲ್ಲ. ನಾನು ನಿಮ್ಮ ಹತ್ರ ತಿಳ್ಕೊಳ್ತಾ ಇದ್ದೀನಿ ಹೊತ್ತು ನನ್ನ ಹತ್ರ ಯಾರು ನನಗೆ ಹೇಳಿಲ್ಲ. ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅವರೇ ವೆಂಕಟೇಶ್ ಅವರೇ ಒಂಥರ ಹಸು ಇದ್ದಂಗಿದ್ದಾರೆ. ಅವರೇ ಹೇಳ್ತಾ ಇದ್ರು ಅವರೇ ಏನು ಹೇಳ್ತಾ ಇದ್ರು ಅಂತಂದರೆ, ಈ ಪಕ್ಷದಿಂದ ಅಥವಾ ಈ ಇಲಾಖೆಯಿಂದ ಹೋಗ್ತಾ ಇರುವಂಥದ್ದಲ್ಲ, ಸ್ವಂತ ಖರ್ಚಾಗಿ ಶಾಸಕರು ಹೋಗಬೇಕಾದ್ರೆ ಯಾರ ಪರ್ಮಿಷನ್ ಕೇಳಬೇಕು, ಯಾಕಷ್ಟು ಭಯ ಪಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾಳೆ ಅದೇ ಶಾಸಕರು ಬೇರೆಯವ್ರು ಬಲ ಇದು ಮಾಡೋದಕ್ಕೆ ಪಕ್ಷಾಂತರಗೊಳ್ಳೋಕ್ಕೂ ಯಾವ ಭಯನೂ ಕೊಡಬೇಕಾಗಿಲ್ಲ. ಸೀಟ್ ಸಿಕ್ಕಿಲ್ಲ ನನಗೆ, ನಾನು ಕೇಳಿದ್ದು ಗದ್ದುಗೆ ಕೊಡ್ತಾ ಇಲ್ಲ ಅಂತೇಳಿ ಪಕ್ಷ ಬಿಟ್ಟು ಆಚೆ ಹೋದಾಗ್ಲೂ ಕೂಡ ಅದೇ ಶಾಸಕರು ಹೇಳ್ತಾರೆ, ನಾವು ಪಕ್ಷ ಬಿಟ್ಟು ಹೋಗೋದಕ್ಕೆ ಯಾರು ಪರ್ಮಿಷನ್ ಬೇಕು ಅಂತ ಕೇಳ್ತಾರೆ. ನಾವು ವೆಂಕಟೇಶ್ ಅವರು ಹೇಳ್ದಂಗೆ ಇಲ್ಲಿ ಯಾರು ಪರ್ಮಿಷನ್ ಕೇಳುವಂಥದ್ದು, ಪಶುಸಂಗೋಪನಾ ಇಲಾಖೆಯಿಂದ ನೀವು ವಿದೇಶ ಪ್ರವಾಸ ಹೋಗ್ತಿದ್ದೀರಿ ಅನ್ನುವಂಥದ್ದು ನಿನ್ನೆವರೆಗೂ ಚರ್ಚೆ ಇತ್ತು. ನೀವು ಸ್ವಂತ ಹಣ ಹೋಗಿದ್ದೀರಿ, ಹಣ ಹಾಕಿ ನೀವು ಎಲ್ಲೋ ವೈಯಕ್ತಿಕವಾಗಿ ಹೋಗಿದ್ದಿದ್ರೆ, ನಿಮ್ಮ ಫ್ಯಾಮಿಲಿ ಟೂರ್ ಹೋಗಿದ್ದಿದ್ರೆ ಇಲ್ಲಿ ಯಾರೂ ಕೇಳುತ್ತಿರಲಿಲ್ಲ. ನೀವು 25 ಜನ ಒಡಗೂಡಿ ಹೋಗ್ತಾ ಇದ್ದೀರಲ್ಲ, ಇದು ಬಂದಿರೋದು ಪ್ರಶ್ನೆ. 25 ಜನ ನೀವು ಒಟ್ಟೊಟ್ಟಿಗೆ ಶಾಸಕರು ಈ ಗೊಂದಲದ ಗೂಡಾಗಿರುವಂಥ ಈ ಸಂದರ್ಭದಲ್ಲಿ 25 ಜನ CM ಆಪ್ತ ಬಣದವ್ರು ಹೋಗ್ತಾ ಇದ್ದೀರಲ್ಲಪ್ಪ, ಅದು ಇವತ್ತು ಚರ್ಚೆಗೆ ಈಡಾಗಿರುವಂಥದ್ದು. ನೀವು ಸ್ವಂತ ಖರ್ಚಲ್ಲಿ ಹೋಗ್ತಾ ಇದ್ದೀರಿ, ಯಾರೂ ಕೇಳೋರಿಲ್ಲ, ಅದು ಓಕೆ. ನಾಳೆ ನೀವು 25 ಜನ CM ಪರವಾಗಿ ಹೋಗಿ ಕೂತ್ಕೊಂಡಿದ್ದಾಗ್ಲೂ ಯಾರೂ ಕೇಳೋದಿಲ್ಲ. ಇಲ್ಲಿ DK ಅವ್ರನ್ನ ಏಕಾಏಕಿ ತಂದು CMಗೆ ಏನಾದ್ರು ಕೂರಿಸ್ಬಿಟ್ಟಾಗ್ಲೂ, ನೀವು 25 ಜನ ಪಕ್ಷ ಬಿಟ್ಟು ಹೋಗೋದಾಗ್ಲೂ ಯಾರು ಕೇಳೋರು ಇರೋದಿಲ್ಲ ನಿಮಗೆ. ಇದು ಸ್ಪಷ್ಟ. ಆಮೇಲೆ ನಿಮ್ಮ ನಿರ್ಧಾರ ನಿಮಗೆ. ಇದು ಫಸ್ಟ್ ಟೈಮ್ ಹೋಗ್ತಿರೋದಲ್ಲ ಅಂತ ಈ ತರ ಫಾರಿನ್ ಟೂರು. ಈ ಹಿಂದೆ ಕೂಡ ಮೈತ್ರಿ ಸರ್ಕಾರ JDS ಮತ್ತು BJP ನಾಯಕರು ಕೂಡ ಹೋಗಿದ್ರು ಅನ್ನೋದು. ಈ ತರದ ಪೊಲಿಟಿಕಲ್ ಡೆವಲಪ್ಮೆಂಟ್ ಏನಾದರೂ ಆಗತ್ತೆ ಆಗಲ್ಲ, ಈ ತರ ಚರ್ಚೆಗಳಿರುವಂಥ ಸಂದರ್ಭದಲ್ಲಿ ಈ ಫಾರಿನ್ಗೆ ಹೋಗ್ಬಿಡೋದು, ರೆಸಾರ್ಟ್ ರಾಜಕಾರಣ ಮಾಡಿಬಿಡೋದು. ಈಗ ಅವರು ಹೈನುಗಾರಿಕೆಯಲ್ಲಿ ಮತ್ತು ಕೃಷಿ ವಿಚಾರದಲ್ಲಿ ಅಥವಾ BBMP ವಿಚಾರದಲ್ಲಿ ವಿದೇಶ ಪ್ರವಾಸ ಹೋಗುವಂಥದ್ದು, ರಸ್ತೆ ಮತ್ತು ಈ ಕೃಷಿ ವಿಚಾರದಲ್ಲಿ, ಆಮೇಲೆ ಬೇರೆ ಒಂದು ಹೈನುಗಾರಿಕೆ ವಿಚಾರದಲ್ಲಿ ವಿದೇಶದಲ್ಲಿ ಯಾವ ರೀತಿ ಅತ್ಯಾಧುನಿಕವಾಗಿ ಉಪಕರಣಗಳನ್ನು ಬಳಸಿ ಅವ್ರು ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕಲಿಕೆಗಾಗಿ ಹೋಗುವಂಥದ್ದು ವಿದೇಶ ಪ್ರವಾಸ. ಅದು ವಿಶೇಷವಾಗಿರುತ್ತೆ. ಅದನ್ನು ಆಯಾಯ ಇಲಾಖೆ ನೋಡಿಕೊಂಡು ಅದನ್ನು ಸಮಯ ನಿಗದಿ ಮಾಡಿ ಹೋಗಿರುತ್ತೆ. ಈ ರೀತಿ ಏಕಾಏಕಿ ಹೋಗುವಂಥದ್ದು ಎಲ್ಲೂ ಇರಲ್ಲ. ಇವೆಲ್ಲ ಪೂರ್ವ ನಿಗದಿಯಾಗಿರುವಂಥ ಇಲಾಖೆವಾರು ನಡೆದಲ್ಲಿ ಇದು ಯಾವತ್ತೂ ಪೂರ್ವ ನಿಗದಿಯಾಗಿರುವಂಥದ್ದು. ತಿಂಗಳ ಹಿಂದೆನೇ ಅದಕ್ಕೆ ತಯಾರಿ ಮಾಡ್ಕೊಂಡಿರ್ತಾರೆ. ಇದು ಏಕಾಏಕಿ ಇವರೇ ಫ್ಲೈಟು ಓನ್ ಖರ್ಚಿಂದ ಬುಕ್ ಮಾಡಿದಾಗಲೇ ಅಂದ್ಕೊಂಡಿದ್ವಿ ಇದು ಇಲಾಖಾವಾರು ಹೋಗುವಂಥದ್ದಲ್ಲ ಅಂತ ನಾವು ಮೊದಲೇ ಸ್ಪಷ್ಟಪಡಿಸಿದ್ವಿ. ಇವರು ಹೇಳೋ ಪ್ರಕಾರ ಇದು ಇಲಾಖಾವಾರು ಹೋಗಿರುವಂಥದ್ದು ಅಲ್ಲ. ಹಾಗಾಗಿ CM ಪರವಾಗಿ ಬ್ಯಾಟ್ ಬೀಸೋದಕ್ಕೆ ಎಲ್ಲೋ ಒಂದು ಕಡೆ ಇವರು 25 ಜನದಲ್ಲಿ ಯಾರೋ ಒಬ್ಬರು ಗಾಳಕ್ಕೆ ಸಿಕ್ಕಾಕೋಬಾರ್ದು, ಬೇರೆ ನಮ್ಮ ಇನ್ನೊಬ್ಬ ಮುಖಂಡನ ಗಾಳಕ್ಕೆ ಸಿಕ್ಕಾಕೋಬಾರ್ದು ಅನ್ನೋದಕ್ಕೆ ಉದ್ದೇಶಕ್ಕೋಸ್ಕರ ಒಂದು ಕಡೆ ಕ್ರೋಢೀಕರಿಸುವಂಥ ವ್ಯವಸ್ಥೆ ಅಷ್ಟೇ ಇದು. ಇದು ವಿದೇಶ ಪ್ರವಾಸದ ವ್ಯವಸ್ಥೆ ಇಷ್ಟೇ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಂಟರ್ಲಿಂಕ್ ಆಗಿರೋ ವಿಷಯ ಏನು ಕೇಳಿದ್ರೆ, ಸಿದ್ದರಾಮಯ್ಯನವರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ, ಆಮೇಲೆ DKಶಿ ಅವರನ್ನ ಮುಖ್ಯಮಂತ್ರಿ ಮಾಡುವುದಕ್ಕೆ ಸನ್ನಿಹಿತ ಆಗಿದೆ. ಹಾಗಾಗಿ ಈ ತರದೊಂದು ರಾಜತಂತ್ರವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ವಾದ ಇರೋದು.
ಮತ್ತೊಂದು ಇಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕು ಏನು ಕೇಳಿದ್ರೆ, ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಬೇಕು ಅನ್ನೋದಾದ್ರೆ ರಾಹುಲ್ ಗಾಂಧಿ ಅವರಾಗ್ಲಿ ಸೋನಿಯಾ ಗಾಂಧಿ ಅವರಾಗ್ಲಿ ಸಿದ್ದರಾಮಯ್ಯನವರನ್ನ ಕರಿಬೇಕಿತ್ತಲ್ಲ ಅಂತ. ಈಗ ಕರೆದಿರೋದು DK ಶಿ ಅವರನ್ನ ಕರೆದಿದ್ದಾರೆ, ಅವ್ರು ಹೋಗಿದ್ದಾರೆ, ಮಾತನಾಡಿದ್ದಾರೆ, ಒಂದಿಷ್ಟು ಚರ್ಚೆ ಇದೆ. ಹಾಗಂತ ಸಿದ್ದರಾಮಯ್ಯನವರನ್ನ ಏಕೈಕಿಯಾಗಿ ಇವ್ರಿಗೆ ಮನಸ್ಸಿಗೆ ಬಂದಂಗೆ ಕೆಳಗಿಳಿಸೋದಕ್ಕೂ ಕೂಡ ಆಗಲ್ಲ. ಸಿದ್ದರಾಮಯ್ಯನವರನ್ನ ಕರೆದು ಕೂರಿಸಿ ಅವರಿಗೊಂದು ಮನವರಿಕೆ ಮಾಡಿಕೊಂಡು, ನೀವು ಸಿದ್ದರಾಮಯ್ಯನವರೇ CM ಸ್ಥಾನದಿಂದ ನೀವು ಕೆಳಗಿಳಿಬೇಕಾಗತ್ತೆ, DK ಶಿ ಅವರಿಗೆ ನಾವು ಅವಕಾಶ ಮಾಡಿಕೊಡ್ತೀವಿ ಅನ್ನೋಂಥದ್ದನ್ನು ಮನವರಿಕೆ ಮಾಡಿಕೊಡ್ಬೇಕಲ್ಲ ಅಂತ. ಅದಿನ್ನೂ ಕೂಡ ಆಗಿಲ್ಲ. ಹೈಕಮಾಂಡ್ ಇನ್ನೂ ಕೂಡ ಎಸ್ ಆರ್ ನೋ ಹೇಳೇ ಇಲ್ಲ ಅಂತ. ಹೈಕಮಾಂಡ್ಗೆ ಆ್ಯಕ್ಚುಲಿ ಚೀಮಾರಿ ಹಾಕಬೇಕು ಈ ಕಾಂಗ್ರೆಸ್ನ ನಾಯಕರುಗಳಿಗೆ ಹೈಕಮಾಂಡ್ ಮಟ್ಟದಲ್ಲಿ. ಯಾಕಂದರೆ ಇಷ್ಟು ಮಟ್ಟಕ್ಕೆ ಬಿಟ್ಕೊಂಡಿದ್ದಾರಲ್ಲ, ನಿಮ್ಮಲ್ಲಿ ಅಷ್ಟು ಒಂದು ಸ್ಟ್ರಾಂಗ್ ನೆಟ್ವರ್ಕ್ ಇದ್ದಲ್ಲಿ ಇವರೆಲ್ಲರನ್ನೂ ಕೂರಿಸಿ ಮಾತಾಡಿದ್ದಾಗಲಿ ಅಥವಾ ಪವರ್ ಶೇರಿಂಗ್ ವಿಚಾರದಲ್ಲಿ ನಿಮಗೆ ಚುನಾವಣೋತ್ತರವಾಗಿ ನೀವು ಮಾತಾಡ್ಕೊಂಡಿದ್ದೇ ಇದ್ದಲ್ಲಿ ಅದನ್ನು ಸ್ಪಷ್ಟಪಡಿಸಿ ನೀನು ಹಿಂಗೆ ಹಿಂಗೆ ಅಂತ ಬಿಟ್ಟು ಮಾತಾಡಿ ಇಷ್ಟೊತ್ತಿಗೆ ಪ್ಲ್ಯಾನ್ ಪ್ರಕಾರ ಹೋಗುವಂಥದ್ದಾಗಿದ್ದರೆ ಇಷ್ಟೊತ್ತು ಮಾನು ಮರ್ಯಾದೆ ಈ ರೀತಿ ಸಾಮಾಜಿಕವಾಗಿ ತಗೋತಿರ್ಲಿಲ್ಲ. ಸೋಷಿಯಲ್ ಮೀಡಿಯಾಗಳಲ್ಲಿ ಚೀತು ಅನ್ನೋ ಒಂದು ಲೆಕ್ಕಕ್ಕೆ ತೊಗೊಂಡೋಗಿದ್ದಾರೆ. ಮಾಧ್ಯಮದ ಮುಂದೆ ತುಂಬ ಕೆಳಮಟ್ಟಕ್ಕೆ ಹೋಗಿ ಬಿದ್ದಿದೆ. ಒಂದು ಪ್ರಬಲ ರಾಜ್ಯ ಇದೆ, ನಮಗೆ ಅಧಿಕಾರ ಸಿಕ್ಕಿದೆ, ಒಂದು ಕೇಂದ್ರ ಮಟ್ಟದಲ್ಲಿ ನಾವು ಏನೂ ಅಲ್ಲ ಅನ್ನೋ ಟೈಮಲ್ಲಿ ನಮಗೆ ಇಲ್ಲಿ ಕಾಂಗ್ರೆಸ್ಸು ಅಧಿಕಾರ ಕೊಟ್ಟಿದೆ. ಇದೊಂದು ಈ ಪ್ರಜಾಪ್ರಭುತ್ವಕ್ಕೆ ನಾವು ಗೌರವಿಸಬೇಕು ಅನ್ನುವಂಥ ಸಣ್ಣ ಪರಿಜ್ಞಾನವೂ ಇಲ್ಲದಂತೆ ಹೈಕಮಾಂಡ್ ನಡ್ಕೊತಾ ಇರೋದಿದೆಯಲ್ಲ, ಇದು ಕರ್ನಾಟಕ ರಾಜ್ಯದ ಜನತೆ ನೋಡಬೇಕು. ಎಂಥವ್ರನ್ನ ನಾವು ಆಯ್ಕೆ ಮಾಡಿದ್ದೀವಿ ಮತ್ತು ಯಾಕೆ ಈ ವ್ಯವಸ್ಥೆ ಅಡಿ ನಾವು ಬದುಕ್ತಾ ಇದ್ದೀವಿ ಅಂತ ಜನ ಚೀಮಾರಿ ಹಾಕಬೇಕೇ ವಿನಃ ಇವ್ರುಗಳ ಒಳಜಗಳವನ್ನೇ ಇವ್ರಿಗೆ ನಿಲ್ಸೋದಕ್ಕಾಗೋದಿಲ್ಲ ಅಂದರೆ ಇವ್ರಿಗೆ ಹೆಂಗಿರಿ ನೀವು ನಂಬಿ ಅಧಿಕಾರ ಕೊಡ್ತೀರಿ ಅನ್ನುವಂಥದ್ದು ಬಂದ್ಬಿಡುತ್ತೆ. ಸೊ ಪ್ರಶ್ನೆ ಇದೇ ನಡೀತಾ ಇರುವಂಥದ್ದು. ಸೊ ಇವರಿಬ್ಬರ ಗೊಂದಲವನ್ನೇ ಈಡೇರಿಸೋದಕ್ಕೆ ವರ್ಷಗಟ್ಟಲೆ ತೆಗಿತಾ ಇದ್ದಾರೆ ಇವರು. ರಾಜ್ಯದ ಜನ ಇವರು ನಂಬಿ ಅಧಿಕಾರ ಕೊಟ್ಟಿರುವಂಥದ್ದು ಅಭಿವೃದ್ಧಿಗೂ ಅಥವಾ ಇವರು ಚುಕ್ಕಾಣಿ ಹಿಡಿಯೋದಕ್ಕೆ ಜಗಳ ಮಾಡ್ಕೊಳ್ಳೋದಕ್ಕೂ. ಅಧಿವೇಶನ ಅಲ್ಲಿ ಹಾಳು ಮಾಡ್ತಾರೆ, ಇಲ್ಲಿ ಅಧಿಕಾರ ಹಾಳು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಸಾಯ್ತಾ ಇರೋದು ಜನ. ಇದಕ್ಕೆ ಈ ಸಂಬಂಧಪಟ್ಟ ಹಾಗೆ ಇಕ್ಬಾಲ್ ಹುಸೇನ್ ಕೂಡ ಮಾತನಾಡಿದ್ದಾರೆ. DK ಶಿವಕುಮಾರ್ ಅವರನ್ನ ವರಿಷ್ಠರೇ ದೆಹಲಿ ಕರೆಸಿದ್ದಾರೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಮಾತನಾಡಿದ್ದಾರೆ.